ಮಾನವ ಜನ್ಮ ದೊಡ್ಡದು. ಪುರಂದರದಾಸರು. ಕರ್ತೃ ಕೃತಿ ಪರಿಚಯ. ಕರ್ನಾಟಕ ಸಂಗೀತ ಪಿತಾಮಹ ಮತ್ತು ದಾಸ ಸಾಹಿತ್ಯದ ದಿಗ್ಗಜರಾದ ಪುರಂದರದಾಸರ ಸಂಕ್ಷಿಪ್ತ ಪರಿಚಯ ಇಲ್ಲಿದೆ. ಕರ್ನಾಟಕ ಸಂಗೀತ ಪಿತಾಮಹ ಹಾಗೂ ದಾಸ ಸಾಹಿತ್ಯದ ಶ್ರೇಷ್ಠ ಹರಿದಾಸರಾದ ಪುರಂದರದಾಸರು ಸುಮಾರು ಕ್ರಿ. ಶ. 1484 ರಿಂದ 1564 ಅವಧಿಯಲ್ಲಿ ಬಾಳಿದವರು. ಪೂರ್ವಾಶ್ರಮದಲ್ಲಿ ನವಕೋಟಿ ನಾರಾಯಣ ಎಂದೇ ಪ್ರಸಿದ್ಧರಾಗಿದ್ದ ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ. ಇವರ ಜನ್ಮಸ್ಥಳ ಮಹಾರಾಷ್ಟ್ರದ ಪುರಂದರಗಡ ಎನ್ನಲಾಗಿದ್ದರೂ ಕೆಲವು ಸಂಶೋಧಕರ ಪ್ರಕಾರ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕಿನ ಕ್ಷೇಮಪುರದಲ್ಲಿ ಜನಿಸಿದವರೆಂದು ನಂಬಲಾಗಿದೆ. ಮಹಾನ್ ತಪಸ್ವಿಗಳಾದ ಶ್ರೀ ವ್ಯಾಸರಾಜರನ್ನು ವ್ಯಾಸರಾಯರು ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿದ ಇವರು ಮುಂದೆ ಲೌಕಿಕ ಬದುಕನ್ನು ತೊರೆದು ಆಧ್ಯಾತ್ಮಿಕ ಹಾದಿ ಹಿಡಿದರು. ಶ್ರೀ ಪುರಂದರ ವಿಠಲನನ್ನು ತಮ್ಮ ಆರಾಧ್ಯ ದೈವವಾಗಿ ಆರಾಧಿಸಿದ ಇವರು ತಮ್ಮ ಎಲ್ಲ ಕೀರ್ತನೆ, ಉಗಾಭೋಗ ಹಾಗೂ ಸುಳಾದಿಗಳನ್ನು ಇದೇ ಅಂಕಿತನಾಮದಿಂದ ರಚಿಸಿ ಕನ್ನಡ ಸಾಹಿತ್ಯ ಮತ್ತು ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದರು. ಜೀವನದ ಸಿದ್ಧಿ ಮತ್ತು ಪರಿವರ್ತನೆ. ಶ್ರೀನಿವಾಸ ನಾಯಕರು ಆರಂಭದಲ್ಲಿ ಅತ್ಯಂತ ಲೋಭಿ ಹಾಗೂ ತೀವ್ರ ಶ್ರೀಮಂತ ವಜ್ರದ ವ್ಯಾಪಾರಿಯಾಗಿದ್ದರು. ಆದರೆ ಅವರ ಪತ್ನಿ ಸರಸ್ವತಿ ಬಾಯಿಯವರ ಮೂಗುತಿಯ ಪ್ರಸಂಗದಿಂದಾಗಿ ಅವರ ಜೀವನದಲ್ಲಿ ವೈರಾಗ್ಯ ಉಂಟಾಯಿತು. ತಮ್ಮ ಇಡೀ ಆಸ್ತಿಯನ್ನು ದಾನ ಮಾಡಿ ತಂಬೂರಿ ತಾಳ ಹಿಡಿದು ಹರಿದಾಸರಾದರು. ಇವರ ಭಕ್ತಿ ಮತ್ತು ಜ್ಞಾನವನ್ನು ಕಂಡು ಇವರ ಗುರುಗಳಾದ ವ್ಯಾಸರಾಜರು ಇವರಿಗೆ ಪುರಂದರದಾಸ ಎಂದು ನಾಮಕರಣ ಮಾಡಿದರು ಹಾಗೂ ಇವರ ಕೀರ್ತನೆಗಳನ್ನು ಪುರಂದರೋಪನಿಷತ್ ಎಂದು ಶ್ಲಾಘಿಸಿದರು. ಸಾಹಿತ್ಯ ಮತ್ತು ಸಂಗೀತ ಲೋಕಕ್ಕೆ ಕೊಡುಗೆ. ದಾಸ ಸಾಹಿತ್ಯದ ಕೊಡುಗೆ. ಪುರಂದರದಾಸರು ಲಕ್ಷಾಂತರ ಕೀರ್ತನೆಗಳು, ಉಗಾಭೋಗಗಳು, ಸುಳಾದಿಗಳನ್ನು ರಚಿಸಿದ್ದಾರೆ. ಇವರ ಕವಿತೆಗಳಲ್ಲಿ ಸರಳ ಕನ್ನಡ, ಸಾಮಾಜಿಕ ವಿಡಂಬನೆ, ನೀತಿ ಬೋಧನೆ ಮತ್ತು ತತ್ವಜ್ಞಾನಗಳು ಹಾಸುಹೊಕ್ಕಾಗಿವೆ. ಸಂಗೀತದ ಪಿತಾಮಹ. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ನಿರ್ದಿಷ್ಟ ಚೌಕಟ್ಟನ್ನು ಅಥವಾ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅತ್ಯಗತ್ಯವಾದ ಸ್ವರಾವಳಿಗಳು, ಅಲಂಕಾರಗಳು, ಪಿಳ್ಳಾರಿ ಗೀತೆಗಳನ್ನು ರೂಪಿಸಿಕೊಟ್ಟವರು ಪುರಂದರದಾಸರು. ಇದೇ ಕಾರಣಕ್ಕೆ ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಗೌರವಿಸಲಾಗುತ್ತದೆ. ಪಠ್ಯ. ಪುರಂದರದಾಸರ ಕೀರ್ತನೆ. ಮಾನವ ಜನ್ಮ ದೊಡ್ಡದು. ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲಿಬೇಡಿ ಹುಚ್ಚಪ್ಪಗಳಿರ. ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ. ಮಣ್ಣು ಮುಕ್ಕಿ ಮರುಳಾಗುವರೆ. ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ. ಉಣ್ಣದೆ ಉಪವಾಸ ಮಾಡುವರೆ. ಕಾಲನ ಧೂತರು ಕಾಲ್ಪಿಡಿದೆಳೆವಾಗ. ತಾಳು ತಾಳೆಂದರೆ ತಾಳುವರೆ. ಧಾಳಿ ಬಾರದ ಮುನ್ನ ಧರ್ಮವ ಕೈಕೊಳ್ಳಿ. ಸುಳ್ಳಿನ ಸಂಸಾರ ಸುಳಿಗೆ ಸಿಲುಕುವರೆ. ಏನು ಕಾರಣ ನೀವು ಯದುಪತಿಯ ಮರೆತಿರಿ. ಧನಧಾನ್ಯ ಸತಿಸುತರದು ನಿತ್ಯವೇ. ಇನ್ನಾದರೂ ನೀವು ಏಕಭಾವದಿಂದ ಚನ್ನ ಶ್ರೀ ಪುರಂದರ ವಿಠಲರಾಯನ ಭಜಿಸಿ. ಕೀರ್ತನೆಯ ಆಶಯ. ಪುರಂದರದಾಸರ ಈ ಕೀರ್ತನೆ ಮಾನವ ಜನ್ಮದ ಅಮೂಲ್ಯತೆಯನ್ನು ಮತ್ತು ಅದನ್ನು ಸಾರ್ಥಕಗೊಳಿಸಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಸಾರುವ ಅದ್ಭುತ ವೈರಾಗ್ಯ ಗೀತೆಯಾಗಿದೆ. ಇದರ ಪ್ರಮುಖ ಆಶಯಗಳು ಹೀಗಿವೆ. ಮಾನವ ಜನ್ಮದ ಶ್ರೇಷ್ಠತೆ. ಅನಂತ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತ್ಯಂತ ಅಪರೂಪದ್ದು. ಭಗವಂತ ನಮಗೆ ಯೋಚಿಸಲು ಬುದ್ಧಿ, ಕೆಲಸ ಮಾಡಲು ಸುದೃಢವಾದ ಕಣ್ಣು, ಕಿವಿ, ಕೈಕಾಲುಗಳನ್ನು ನೀಡಿದ್ದಾನೆ. ಇಂತಹ ಸೌಭಾಗ್ಯವಿದ್ದರೂ ಮನುಷ್ಯ ಲೌಕಿಕ ಭ್ರಮೆಗಳಿಗೆ ಒಳಗಾಗಿ ಅಥವಾ ವ್ಯರ್ಥ ಮಣ್ಣು ಮುಕ್ಕಿ ತನ್ನ ಬದುಕನ್ನು ಹಾಳು ಮಾಡಿಕೊಳ್ಳಬಾರದು. ಕ್ಷಣಿಕ ಸುಖದ ಬೆನ್ನಟ್ಟುವುದು ವ್ಯರ್ಥ. ಹೆಣ್ಣು, ಹೊನ್ನು, ಮಣ್ಣು ಅಥವಾ ಕಾಮ, ಕಾಂಚನ, ಆಸ್ತಿ ಎಂಬ ಜಗತ್ತಿನ ಕ್ಷಣಿಕ ಆಕರ್ಷಣೆಗಳಿಗಾಗಿ ಮನುಷ್ಯ ದಿನದ 24 ಗಂಟೆಯೂ ಶ್ರಮಿಸುತ್ತಾನೆ. ಆದರೆ ಆತ್ಮಕ್ಕೆ ಮುಕ್ತಿ ನೀಡುವ ಹರಿಯ ನಾಮಾಮೃತ ವನ್ನು ಅಥವಾ ಜ್ಞಾನ ಮತ್ತು ಭಕ್ತಿಯನ್ನು ಉಣ್ಣದೆ ಆಧ್ಯಾತ್ಮಿಕವಾಗಿ ಉಪವಾಸ ಇರುತ್ತಾನೆ. ಕಾಲದ ಅರಿವು ಮತ್ತು ಸತ್ಕರ್ಮ. ಮೃತ್ಯು ಅಥವಾ ಕಾಲದ ಧೂತರು ನಮ್ಮನ್ನು ಎಳೆದುಕೊಂಡು ಹೋಗುವಾಗ ಇನ್ನೊಂದು ಕ್ಷಣ ತಾಳು ಎಂದರೆ ಕಾಲ ಕಾಯುವುದಿಲ್ಲ. ಆದ್ದರಿಂದ ಸಂಕಷ್ಟಗಳು ಅಥವಾ ಸಾವು ನಮ್ಮನ್ನು ಆವರಿಸುವ ಮುನ್ನವೇ ಸತ್ಕರ್ಮಗಳನ್ನು, ಧರ್ಮವನ್ನು ಮಾಡಬೇಕು. ಸುಳ್ಳಿನ ಸಂಸಾರವೆಂಬ ಸುಳಿಗೆ ಸಿಲುಕಬಾರದು. ಶಾಶ್ವತ ಸತ್ಯಕ್ಕೆ ಶರಣಾಗತಿ. ನಾವಿಂದು ನಂಬಿರುವ ಧನ, ಧಾನ್ಯ, ಹೆಂಡತಿ, ಮಕ್ಕಳು ಯಾರೂ ಶಾಶ್ವತರಲ್ಲ. ಇವೆಲ್ಲವೂ ಕೇವಲ ಲೌಕಿಕ ನಂಟು. ಆದ್ದರಿಂದ ಚಂಚಲತೆಯನ್ನು ಬಿಟ್ಟು ಏಕಾಗ್ರತೆಯಿಂದ ಭಗವಂತನಾದ ಚನ್ನ ಶ್ರೀ ಪುರಂದರ ವಿಠಲ ನನ್ನು ಭಜಿಸಿ ಬದುಕನ್ನು ಧನ್ಯಗೊಳಿಸಿಕೊಳ್ಳಬೇಕು. ಕೀರ್ತನೆಯ ಭಾವಾರ್ಥ ಅಥವಾ ಕೀರ್ತನೆಯ ಸರಳಾನುವಾದ. ಪುರಂದರ ದಾಸರ ಈ ಅದ್ಭುತ ಕೀರ್ತನೆ ಮಾನವ ಜನ್ಮ ದೊಡ್ಡದ್ದು ಇಂದಿನ ಆಧುನಿಕ ಕಾಲಕ್ಕೂ ಅತ್ಯಂತ ಪ್ರಸ್ತುತವಾಗಿದೆ. ಕೀರ್ತನೆಯ ಭಾವಾರ್ಥ ಅಥವಾ ಕೀರ್ತನೆಯ ಸರಳಾನುವಾದ ಈ ಕೆಳಗಿನಂತಿದೆ. 1. ಈ ಮಾನವ ಜೀವನ ಎನ್ನುವುದು ಪ್ರಕೃತಿ ನಮಗೆ ಕೊಟ್ಟಿರುವ ಅತ್ಯಂತ ಅಪರೂಪದ ಮತ್ತು ಅಮೂಲ್ಯವಾದ ಉಡುಗೊರೆ. ಇದನ್ನು ನಕಾರಾತ್ಮಕ ಆಲೋಚನೆಗಳಿಂದ, ವ್ಯರ್ಥ ಚಿಂತೆಗಳಿಂದ ಹಾಳು ಮಾಡಿಕೊಳ್ಳಬೇಡಿ. ಬದುಕನ್ನು ಅರ್ಥಪೂರ್ಣವಾಗಿ ಬಾಳಿ. 2. ನೋಡಲು ಕಣ್ಣು, ಕೆಲಸ ಮಾಡಲು ಕೈಕಾಲುಗಳು, ಕೇಳಲು ಕಿವಿ ಮತ್ತು ಸಂವಹನ ನಡೆಸಲು ನಾಲಿಗೆಯಂತಹ ಅದ್ಭುತ ಶಕ್ತಿಗಳು ನಮಗಿರುವಾಗ
ನಾವು ಕೇವಲ ಅಪ್ರಯೋಜಕ ವಿಷಯಗಳ ಬೆನ್ನತ್ತಿ ನಮ್ಮ ಜೀವವನ್ನು ಜಡಮಾಡಿಕೊಳ್ಳುತ್ತಿರುವುದೇಕೆ? ಲಭ್ಯವಿರುವ ಕೌಶಲ್ಯಗಳನ್ನು ಒಳ್ಳೆಯದಕ್ಕೆ ಬಳಸಿ. 3. ಕೇವಲ ಆಸ್ತಿ, ಅಂತಸ್ತು ಮತ್ತು ಕ್ಷಣಿಕ ಆಕರ್ಷಣೆಗಳಿಗಾಗಿ ಇಡೀ ಜೀವನವನ್ನು ಮುಡುಪಾಗಿಟ್ಟು ಆತ್ಮಕ್ಕೆ ನೆಮ್ಮದಿ ಕೊಡುವಂತಹ ಜ್ಞಾನ ಮತ್ತು ಆನಂದದ ಅಮೃತವನ್ನು ಸವಿಯದೆ ಒಳಗಿನಿಂದ ನಾವೇಕೆ ಉಪವಾಸ ಇರಬೇಕು? 4. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಸಾವು ಅಥವಾ ಮುಪ್ಪು ನಮ್ಮನ್ನು ಆವರಿಸಿದಾಗ ನನಗೆ ಇನ್ನೊಂದಿಷ್ಟು ಸಮಯ ಕೊಡಿ ಎಂದು ಬೇಡಿದರೆ ಪ್ರಕೃತಿ ಕರುಣೆ ತೋರುವುದಿಲ್ಲ. ಕಾಲ ಮಿಂಚುವ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕು. 5. ಸಂಕಷ್ಟಗಳು ನಮ್ಮನ್ನು ಆವರಿಸುವ ಮುನ್ನವೇ ನಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಒಳ್ಳೆಯದನ್ನು ಅಥವಾ ಧರ್ಮವನ್ನು ಮಾಡಬೇಕು. ಕೇವಲ ಸ್ವಾರ್ಥದ, ಭ್ರಮೆಯ ಬದುಕಿನ ಸುಳಿಗೆ ಸಿಲುಕಿ ಜೀವನವನ್ನು ಕೊನೆಗೊಳಿಸಬಾರದು. 6. ನಮ್ಮ ಸುತ್ತಲಿರುವ ಹಣ, ಆಸ್ತಿ, ಅಧಿಕಾರ ಮತ್ತು ಬಾಂಧವ್ಯಗಳು ಯಾವುವೂ ಶಾಶ್ವತವಲ್ಲ. ಇವೆಲ್ಲವೂ ಬದಲಾಗುವಂಥವು. ಇದನ್ನು ಮರೆತು ಬದುಕಿನ ಮೂಲ ಚೈತನ್ಯವಾದ ಆ ಸೃಷ್ಟಿಕರ್ತನನ್ನು ಅಥವಾ ವಿಶ್ವದ ಶಕ್ತಿಯನ್ನು ನಾವೇಕೆ ಮರೆಯುತ್ತಿದ್ದೇವೆ? 7. ಈಗಲಾದರೂ ಕಾಲ ಮಿಂಚಿಲ್ಲ. ಚಂಚಲ ಮನಸ್ಸನ್ನು ಬಿಟ್ಟು ಸಂಪೂರ್ಣ ನಂಬಿಕೆ ಮತ್ತು ಏಕಾಗ್ರತೆಯಿಂದ ಆ ಚನ್ನ ಶ್ರೀ ಪುರಂದರ ವಿಠಲನನ್ನು ಅಥವಾ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ. ಆ ಮೂಲಕ ಬದುಕಿನ ನಿಜವಾದ ನೆಮ್ಮದಿ ಮತ್ತು ಮುಕ್ತಿಯನ್ನು ಕಂಡುಕೊಳ್ಳಿ. ಒಟ್ಟಾರೆ ಈ ಕೀರ್ತನೆ ಇಂದಿನ ಆಧುನಿಕ ಮನುಷ್ಯನಿಗೆ ಕ್ಷಣಿಕ ಭೋಗಗಳ ಬೆನ್ನು ಹತ್ತದೆ, ಸಮಯ ವ್ಯರ್ಥ ಮಾಡದೆ ಕೃತಜ್ಞತೆಯಿಂದ ಸತ್ಕರ್ಮಗಳನ್ನು ಮಾಡುತ್ತಾ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎಂಬ ಹೊಸ ಭರವಸೆಯ ಸಂದೇಶವನ್ನು ನೀಡುತ್ತದೆ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಅಥವಾ 10 ಅಂಕಗಳ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಮಾನವ ಜನ್ಮ ದೊಡ್ಡದ್ದು, ಇದ ಹಾನಿ ಮಾಡಲಿಬೇಡಿ ಎಂದು ಪುರಂದರದಾಸರು ಮನುಕುಲಕ್ಕೆ ನೀಡಿದ ಎಚ್ಚರಿಕೆ ಮತ್ತು ವೈರಾಗ್ಯದ ಸಂದೇಶವನ್ನು ಕೀರ್ತನೆಯ ಹಿನ್ನೆಲೆಯಲ್ಲಿ ಸವಿಸ್ತಾರವಾಗಿ ವಿಶ್ಲೇಷಿಸಿ. ಉತ್ತರ. ಪೀಠಿಕೆ. ಕನ್ನಡ ದಾಸ ಸಾಹಿತ್ಯದ ಮೇರುಕವಿ, ಕರ್ನಾಟಕ ಸಂಗೀತ ಪಿತಾಮಹರಾದ ಪುರಂದರದಾಸರು ಸಮಾಜದ ಕಣ್ಣು ತೆರೆಸಲು ನೂರಾರು ಕೀರ್ತನೆಗಳನ್ನು ರಚಿಸಿದ್ದಾರೆ. ಇವರ ಕೀರ್ತನೆಗಳಲ್ಲಿ ಲೌಕಿಕ ಬದುಕಿನ ವಿಡಂಬನೆ ಹಾಗೂ ಆಧ್ಯಾತ್ಮಿಕ ಸತ್ಯದ ಬೋಧನೆ ಎದ್ದು ಕಾಣುತ್ತದೆ. ಪ್ರಸ್ತುತ ಮಾನವ ಜನ್ಮ ದೊಡ್ಡದ್ದು ಎಂಬ ಕೀರ್ತನೆಯು ಮನುಷ್ಯ ಜನ್ಮದ ಶ್ರೇಷ್ಠತೆಯನ್ನು ಸಾರುತ್ತಾ ಕ್ಷಣಿಕ ಸುಖಗಳ ಬೆನ್ನತ್ತಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿರುವ ಇಂದಿನ ಮಾನವನಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ವಿಷಯ ವಿಶ್ಲೇಷಣೆ. 1. ಮಾನವ ಜನ್ಮದ ಅನನ್ಯತೆ ಮತ್ತು ಶಾರೀರಿಕ ಸಾಮರ್ಥ್ಯ. ದಾಸರ ಪ್ರಕಾರ ಈ ಪ್ರಕೃತಿಯಲ್ಲಿ ಕೋಟ್ಯಂತರ ಜೀವರಾಶಿಗಳ ನಡುವೆ ಮಾನವ ಜನ್ಮ ಸಿಗುವುದು ಅತ್ಯಂತ ಅಪರೂಪದ ಸೌಭಾಗ್ಯ. ಭಗವಂತ ನಮಗೆ ಕೇವಲ ಉಸಿರಾಡುವ ದೇಹವನ್ನಷ್ಟೇ ಕೊಟ್ಟಿಲ್ಲ, ಬದಲಿಗೆ ಸರಿ ತಪ್ಪುಗಳನ್ನು ವಿವೇಚಿಸಲು ಬುದ್ಧಿ, ಸೌಂದರ್ಯವನ್ನು ಸವಿಯಲು ಕಣ್ಣು, ಸತ್ಕರ್ಮಗಳನ್ನು ಮಾಡಲು ಕೈಕಾಲು, ಸದ್ವಿಚಾರಗಳನ್ನು ಕೇಳಲು ಕಿವಿ ಹಾಗೂ ಮಧುರ ಸಂವಹನಕ್ಕಾಗಿ ನಾಲಿಗೆಯನ್ನು ನೀಡಿದ್ದಾನೆ. ಇಷ್ಟೆಲ್ಲ ದೈಹಿಕ ಮತ್ತು ಬೌದ್ಧಿಕ ಸಂಪತ್ತುಗಳಿದ್ದರೂ ಮನುಷ್ಯ ಲೌಕಿಕ ಪ್ರಪಂಚದ ಭ್ರಮೆಗಳಿಗೆ ಒಳಗಾಗಿ ಅಪ್ರಯೋಜಕ ವಿಷಯಗಳ ಬೆನ್ನತ್ತಿ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಮಣ್ಣು ಮುಕ್ಕಿ ಮರುಳಾಗುವ ಪ್ರವೃತ್ತಿಯಾಗಿದೆ ಎಂದು ದಾಸರು ತೀವ್ರವಾಗಿ ಖಂಡಿಸುತ್ತಾರೆ. 2. ಕ್ಷಣಿಕ ಭೋಗಗಳ ಅನ್ವೇಷಣೆ ಮತ್ತು ಆಧ್ಯಾತ್ಮಿಕ ದಾರಿದ್ರ್ಯ. ಮನುಷ್ಯ ತನ್ನ ಇಡೀ ಆಯುಷ್ಯವನ್ನು ಹೆಣ್ಣು, ಹೊನ್ನು ಮತ್ತು ಮಣ್ಣು, ಕಾಮ, ಕಾಂಚನ, ಆಸ್ತಿ, ಅಂತಸ್ತು ಎಂಬ ಕ್ಷಣಿಕ ಆಕರ್ಷಣೆಗಳಿಗಾಗಿಯೇ ಮುಡುಪಾಗಿಡುತ್ತಾನೆ. ಇವುಗಳನ್ನು ಗಳಿಸುವ ಮತ್ತು ರಕ್ಷಿಸುವ ಆತುರದಲ್ಲಿ ಒಳಗಿನ ಆತ್ಮಕ್ಕೆ ಶಾಂತಿ ಕೊಡುವಂತಹ, ಬದುಕನ್ನು ಮುಕ್ತಿಯತ್ತ ಕೊಂಡೊಯ್ಯುವ ಹರಿಯ ನಾಮಾಮೃತ ವನ್ನು, ಜ್ಞಾನ ಮತ್ತು ಭಕ್ತಿ ಸವಿಯಲು ಮರೆಯುತ್ತಾನೆ. ನಿರಂತರವಾಗಿ ಲೌಕಿಕ ಸುಖಗಳ ಬೆನ್ನತ್ತಿ ಓಡುವ ಮನುಷ್ಯ ಆಧ್ಯಾತ್ಮಿಕವಾಗಿ ಮಾತ್ರ ಉಪವಾಸ ಬೀಳುತ್ತಿದ್ದಾನೆ ಎಂಬುದು ದಾಸರ ಆಳವಾದ ಕಳಕಳಿಯಾಗಿದೆ. 3. ಕಾಲದ ಮಿತಿ ಮತ್ತು ಅನಿವಾರ್ಯತೆ. ಜೀವನದಲ್ಲಿ ಅತ್ಯಂತ ಕ್ರೂರವಾದ ಸತ್ಯವೆಂದರೆ ಸಾವು ಮತ್ತು ಕಾಲದ ಮಿತಿ. ಮನುಷ್ಯ ತಾನು ಸದಾಕಾಲ ಜೀವಂತವಾಗಿರುತ್ತೇನೆ ಎಂಬ ಭ್ರಮೆಯಲ್ಲೇ ಬದುಕುತ್ತಿರುತ್ತಾನೆ. ಆದರೆ ಕಾಲನ ದೂತರು, ಮೃತ್ಯು, ಬಂದು ಕಾಲನ್ನು ಹಿಡಿದು ಎಳೆದುಕೊಂಡು ಹೋಗುವಾಗ ಇನ್ನೊಂದಿಷ್ಟು ಸಮಯ ಕೊಡಿ, ಮುಗಿಸಬೇಕಾದ ಕೆಲಸಗಳಿವೆ ಎಂದು ಎಷ್ಟು ಬೇಡಿಕೊಂಡರೂ ಕಾಲ ಕಾಯುವುದಿಲ್ಲ. ಸಾವು ಎಂಬುದು ಅನಿವಾರ್ಯ ಮತ್ತು ಅನಿರೀಕ್ಷಿತ. 4. ಸತ್ಕರ್ಮದ ಮಹತ್ವ ಮತ್ತು ಭ್ರಮೆಯ ಸಂಸಾರ. ಸಂಕಷ್ಟಗಳು ಅಥವಾ ಸಾವು ನಮ್ಮನ್ನು ಆವರಿಸುವ ಮುನ್ನವೇ ಮನುಷ್ಯ ಜಾಗೃತನಾಗಬೇಕು. ಲೌಕಿಕ ಜಗತ್ತಿನ ಕಷ್ಟಗಳ ಧಾಳಿ ಬರುವ ಮುನ್ನವೇ ಧರ್ಮ ಮಾರ್ಗವನ್ನು, ಸತ್ಕರ್ಮ, ದಯೆ, ಪರೋಪಕಾರ ಅಳವಡಿಸಿಕೊಳ್ಳಬೇಕು. ನಾವು ಅತಿಯಾಗಿ ನಂಬಿರುವ ಈ ಸಂಸಾರ, ಬಾಂಧವ್ಯಗಳು ಎಲ್ಲವೂ ಸುಳ್ಳಿನ ಸುಳಿಯಿದ್ದಂತೆ. ಒಮ್ಮೆ ಈ ಸುಳಿಗೆ ಸಿಲುಕಿದರೆ ಹೊರಬರಲಾಗದೆ ಬದುಕು ಅಂತ್ಯವಾಗುತ್ತದೆ. ಧನ, ಧಾನ್ಯ, ಹೆಂಡತಿ, ಮಕ್ಕಳು ಎಲ್ಲವೂ ತಾತ್ಕಾಲಿಕವಾಗಿದ್ದು ಮನುಷ್ಯನ ಜೊತೆಗೆ ಯಾವುದೂ ಬರುವುದಿಲ್ಲ ಎಂಬ ವೈರಾಗ್ಯದ ಸತ್ಯವನ್ನು ಇಲ್ಲಿ ಮನವರಿಕೆ ಮಾಡಿಕೊಡಲಾಗಿದೆ. 5. ಏಕಾಗ್ರತೆ ಮತ್ತು ಭಗವದರ್ಪಣ ಭಾವ. ಕೀರ್ತನೆಯ ಕೊನೆಯ ಭಾಗದಲ್ಲಿ ದಾಸರು ಪರಿಹಾರವನ್ನು ಸೂಚಿಸುತ್ತಾರೆ. ಮನುಷ್ಯ ತನ್ನ ಚಂಚಲ ಮನಸ್ಸನ್ನು ನಿಯಂತ್ರಿಸಿ ಎಲ್ಲಾ ಅಹಂಭಾವವನ್ನು ತೊರೆದು ಏಕಭಾವದಿಂದ ಸಂಪೂರ್ಣ ಶರಣಾಗತಿಯಿಂದ ಆರಾಧ್ಯ ದೈವವಾದ ಚನ್ನ ಶ್ರೀ ಪುರಂದರ ವಿಠಲನನ್ನು ಭಜಿಸಬೇಕು.
ಭಗವಂತನ ಧ್ಯಾನ ಮತ್ತು ಸನ್ಮಾರ್ಗದ ನಡತೆಯೇ ಬದುಕಿನ ನಿಜವಾದ ನೆಮ್ಮದಿಗೆ ದಾರಿಯಾಗಿದೆ. ಉಪಸಂಹಾರ: ಮಾನವ ಜನ್ಮ ದೊಡ್ಡದ್ದು ಕೀರ್ತನೆಯು ಕೇವಲ ಒಂದು ಧಾರ್ಮಿಕ ಗೀತೆಯಾಗಿರದೆ ಅದ್ಭುತವಾದ ಜೀವನ ದರ್ಶನವಾಗಿದೆ. ಭಗವಂತ ಕೊಟ್ಟಿರುವ ಜನ್ಮ ಹಾಗೂ ಶರೀರವನ್ನು ವ್ಯರ್ಥ ಮಾಡದೆ ಕಾಲ ಮಿಂಚುವ ಮುನ್ನವೇ ಸತ್ಕರ್ಮಗಳನ್ನು ಮಾಡುತ್ತಾ ಲೌಕಿಕ ವ್ಯಾಮೋಹದಿಂದ ದೂರವಿದ್ದು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಎಂಬ ಪುರಂದರದಾಸರ ಹಿತವಚನ ಸಾರ್ವಕಾಲಿಕ ಸತ್ಯವಾಗಿದೆ. ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳು ಅಥವಾ 4 ರಿಂದ 5 ಅಂಕಗಳ ಪ್ರಶ್ನೋತ್ತರಗಳು. ಪ್ರಶ್ನೆ 1: ಮಾನವ ಜನ್ಮ ದೊಡ್ಡದ್ದು ಕೀರ್ತನೆಯ ಆಶಯದ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಉತ್ತರ: ಪೀಠಿಕೆ. ಪ್ರಸ್ತುತ ಸಾಲುಗಳು ಕರ್ನಾಟಕ ಸಂಗೀತ ಪಿತಾಮಹರಾದ ಪುರಂದರದಾಸರ ವೈರಾಗ್ಯ ಪ್ರಧಾನವಾದ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಕೀರ್ತನೆಯಲ್ಲಿ ದಾಸರು ಮನುಷ್ಯ ಜನ್ಮದ ಮೌಲ್ಯವನ್ನು ನೆನಪಿಸುತ್ತಾ ಲೌಕಿಕ ಭ್ರಮೆಯಿಂದ ಹೊರಬಂದು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವಂತೆ ಪ್ರೇರೇಪಿಸಿದ್ದಾರೆ. ಮುಖ್ಯ ಆಶಯಗಳು ಅಥವಾ ಟಿಪ್ಪಣಿಯ ಮುಖ್ಯಾಂಶಗಳು: ಜನ್ಮದ ಶ್ರೇಷ್ಠತೆ ಮತ್ತು ಅಂಗಾಗಗಳ ಸದ್ಬಳಕೆ. ಅನಂತ ಜೀವಕೋಟಿಯಲ್ಲಿ ಮಾನವ ಜನ್ಮ ಅತ್ಯಂತ ಅಪರೂಪದ್ದು. ಭಗವಂತ ನಮಗೆ ಕಣ್ಣು, ಕಿವಿ, ನಾಲಿಗೆ, ಕೈಕಾಲುಗಳಂತಹ ಸುದೃಢ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ. ಇವುಗಳನ್ನು ಸತ್ಕಾರ್ಯಗಳಿಗೆ ಬಳಸದೆ ಕೇವಲ ಮೂಢನಂಬಿಕೆ ಅಥವಾ ಅಪ್ರಯೋಜಕ ವಿಷಯಗಳ ಬೆನ್ನತ್ತಿ ಬದುಕನ್ನು ಹಾಳು ಮಾಡಿಕೊಳ್ಳುವುದು ಅಥವಾ ಮಣ್ಣು ಮುಕ್ಕುವುದು ಮೂರ್ಖತನ ಎಂದು ದಾಸರು ಹೇಳುತ್ತಾರೆ. ಲೌಕಿಕ ವ್ಯಾಮೋಹ ಮತ್ತು ಆಧ್ಯಾತ್ಮಿಕ ಉಪವಾಸ. ಮಾನವನು ಹೆಣ್ಣು, ಹೊನ್ನು, ಮಣ್ಣು ಹಾಗೂ ಆಸ್ತಿ ಅಂತಸ್ತುಗಳ ಬೆನ್ನತ್ತಿ ತನ್ನ ಅಮೂಲ್ಯ ಸಮಯವನ್ನು ಕಳೆಯುತ್ತಿದ್ದಾನೆ. ಇವು ತಾತ್ಕಾಲಿಕ ಸುಖಗಳಾಗಿದ್ದು ಆತ್ಮಕ್ಕೆ ಶಾಂತಿ ನೀಡುವ ಭಗವಂತನ ನಾಮಾಮೃತವನ್ನು ಸವಿಯದೆ ಮನುಷ್ಯ ಆಧ್ಯಾತ್ಮಿಕವಾಗಿ ಉಪವಾಸ ಬೀಳುತ್ತಿದ್ದಾನೆ. ಕಾಲದ ಅರಿವು ಮತ್ತು ಸತ್ಕರ್ಮ. ಸಾವು ಅಥವಾ ಮುಪ್ಪು ಯಾರನ್ನೂ ಕೇಳಿ ಬರುವುದಿಲ್ಲ. ಕಾಲನ ದೂತರು ಬಂದು ಪ್ರಾಣ ಎಳೆಯುವಾಗ ಸ್ವಲ್ಪ ತಾಳು ಎಂದರೆ ಕಾಲ ಕಾಯುವುದಿಲ್ಲ. ಆದ್ದರಿಂದ ಕಷ್ಟಗಳ ಧಾಳಿ ಬರುವ ಮುನ್ನವೇ ಧರ್ಮಮಾರ್ಗವನ್ನು ಅಥವಾ ಸತ್ಕರ್ಮಗಳನ್ನು ಅಳವಡಿಸಿಕೊಳ್ಳಬೇಕು. ಸುಳ್ಳಿನ ಸಂಸಾರದ ಸುಳಿಗೆ ಸಿಲುಕಿ ನಾಶವಾಗಬಾರದು. ಶಾಶ್ವತ ಸತ್ಯಕ್ಕೆ ಶರಣಾಗತಿ. ನಾವಿಂದು ನಂಬಿರುವ ಧನ, ಧಾನ್ಯ, ಹೆಂಡತಿ, ಮಕ್ಕಳು ಯಾರೂ ಶಾಶ್ವತರಲ್ಲ. ಆದ್ದರಿಂದ ಮನುಷ್ಯನು ಚಂಚಲತೆಯನ್ನು ಬಿಟ್ಟು ಏಕಾಗ್ರತೆಯಿಂದ ಭಗವಂತನಾದ ಚನ್ನ ಶ್ರೀ ಪುರಂದರ ವಿಠಲ ನನ್ನು ಭಜಿಸಿ ನೆಮ್ಮದಿಯನ್ನು ಕಂಡುಕೊಳ್ಳಬೇಕು. ಮುಕ್ತಾಯ: ಈ ಕೀರ್ತನೆಯು ಮನುಷ್ಯನಿಗೆ ಕ್ಷಣಿಕ ಸುಖಗಳ ವ್ಯಾಮೋಹವನ್ನು ತೊರೆದು ಕಾಲ ಮಿಂಚುವ ಮುನ್ನವೇ ಸನ್ಮಾರ್ಗದಲ್ಲಿ ನಡೆದು ಬದುಕನ್ನು ಧನ್ಯಗೊಳಿಸಿಕೊಳ್ಳಬೇಕೆಂಬ ಸಾರ್ವಕಾಲಿಕ ನೀತಿಯನ್ನು ಬೋಧಿಸುತ್ತದೆ. 2 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1: ಪುರಂದರದಾಸರು ಮಾನವ ಜನ್ಮದ ಕುರಿತು ಏನೆಂದು ಹೇಳಿದ್ದಾರೆ? ಉತ್ತರ: ಅನಂತ ಜೀವಕೋಟಿಯಲ್ಲಿ ಮಾನವ ಜನ್ಮವು ಅತ್ಯಂತ ಶ್ರೇಷ್ಠ ಹಾಗೂ ಅಪರೂಪದ್ದಾಗಿದೆ. ಇಂತಹ ಅಮೂಲ್ಯವಾದ ಬದುಕನ್ನು ವ್ಯರ್ಥ ಚಿಂತೆ ಹಾಗೂ ನಕಾರಾತ್ಮಕ ಆಲೋಚನೆಗಳಿಂದ ಹಾನಿ ಮಾಡಬೇಡಿ ಅಥವಾ ಹಾಳು ಮಾಡಿಕೊಳ್ಳಬೇಡಿ ಎಂದು ದಾಸರು ಹೇಳಿದ್ದಾರೆ. ಪ್ರಶ್ನೆ 2: ಮನುಷ್ಯನು ಮಣ್ಣು ಮುಕ್ಕಿ ಮರುಳಾಗುತ್ತಿದ್ದಾನೆ ಎಂದು ದಾಸರು ಏಕೆ ಹೇಳುತ್ತಾರೆ? ಉತ್ತರ: ಭಗವಂತನು ಮನುಷ್ಯನಿಗೆ ಸತ್ಕಾರ್ಯಗಳನ್ನು ಮಾಡಲು ಕಣ್ಣು, ಕಿವಿ, ನಾಲಿಗೆ ಹಾಗೂ ಕೈಕಾಲುಗಳಂತಹ ಅದ್ಭುತ ಅಂಗಾಂಗಗಳನ್ನು ನೀಡಿದ್ದಾನೆ. ಇವುಗಳನ್ನು ಒಳ್ಳೆಯದಕ್ಕೆ ಬಳಸದೆ ಕೇವಲ ಅಪ್ರಯೋಜಕ ವಿಷಯಗಳ ಬೆನ್ನತ್ತಿ ಬದುಕನ್ನು ಜಡ ಮಾಡಿಕೊಳ್ಳುತ್ತಿರುವುದರಿಂದ ದಾಸರು ಹಾಗೆ ಹೇಳಿದ್ದಾರೆ. ಪ್ರಶ್ನೆ 3: ದಾಸರ ಪ್ರಕಾರ ಮನುಷ್ಯನು ಆಧ್ಯಾತ್ಮಿಕವಾಗಿ ಉಪವಾಸ ಬೀಳುತ್ತಿರುವುದಕ್ಕೆ ಕಾರಣವೇನು? ಉತ್ತರ: ಮನುಷ್ಯನು ಹೆಣ್ಣು, ಹೊನ್ನು ಮತ್ತು ಮಣ್ಣು, ಲೌಕಿಕ ಆಸ್ತಿ, ಅಂತಸ್ತು ಎಂಬ ಕ್ಷಣಿಕ ಆಕರ್ಷಣೆಗಳಿಗಾಗಿ ತನ್ನ ಇಡೀ ಜೀವನವನ್ನು ಮುಡುಪಾಗಿಡುತ್ತಾನೆ. ಆದರೆ ಆತ್ಮಕ್ಕೆ ನೆಮ್ಮದಿ ನೀಡುವ ಭಗವಂತನ ನಾಮಾಮೃತವನ್ನು ಸವಿಯದೆ ಒಳಗಿನಿಂದ ಉಪವಾಸ ಬೀಳುತ್ತಿದ್ದಾನೆ. ಪ್ರಶ್ನೆ 4: ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ ಎಂದರೇನು? ಉತ್ತರ: ಸಮಯ ಮತ್ತು ಸಾವು ಯಾರಿಗಾಗಿಯೂ ಕಾಯುವುದಿಲ್ಲ. ಮೃತ್ಯು ಅಥವಾ ಕಾಲನ ದೂತರು ಬಂದು ನಮ್ಮ ಪ್ರಾಣವನ್ನು ಎಳೆಯುವಾಗ ನನಗೆ ಇನ್ನೊಂದಿಷ್ಟು ಸಮಯ ಕೊಡಿ ಎಂದು ನಾವು ಎಷ್ಟು ಗೋಗರೆದರೂ ಕಾಲ ನಮಗಾಗಿ ಕಾಯುವುದಿಲ್ಲ ಎಂಬುದು ಇದರರ್ಥವಾಗಿದೆ. ಪ್ರಶ್ನೆ 5: ಮನುಷ್ಯನು ಯಾವಾಗ ಧರ್ಮವನ್ನು ಕೈಕೊಳ್ಳಬೇಕು ಎಂದು ದಾಸರು ಎಚ್ಚರಿಸುತ್ತಾರೆ? ಉತ್ತರ: ಮುಪ್ಪು, ರೋಗ ರುಜಿನಗಳು ಅಥವಾ ಸಾವು ಎಂಬ ಕಷ್ಟಗಳ ಧಾಳಿ ನಮ್ಮ ಮೇಲೆ ಬರುವುದಕ್ಕಿಂತ ಮುಂಚಿತವಾಗಿಯೇ ಅಥವಾ ಕಾಲ ಮಿಂಚುವ ಮುನ್ನವೇ ಮನುಷ್ಯನು ಎಚ್ಚೆತ್ತುಕೊಂಡು ಧರ್ಮದ ಮಾರ್ಗವನ್ನು ಹಾಗೂ ಸತ್ಕರ್ಮಗಳನ್ನು ಕೈಕೊಳ್ಳಬೇಕು. ಪ್ರಶ್ನೆ 6: ಸುಳ್ಳಿನ ಸಂಸಾರ ಸುಳಿಗೆ ಸಿಲುಕುವರೆ ಎಂಬ ಸಾಲಿನ ಆಶಯವೇನು? ಉತ್ತರ: ನಾವು ಕಾಣುತ್ತಿರುವ ಲೌಕಿಕ ಜಗತ್ತು ಮತ್ತು ಬಾಂಧವ್ಯಗಳು ಶಾಶ್ವತವಲ್ಲದ ಭ್ರಮೆಗಳಾಗಿವೆ. ಇಂತಹ ಸುಳ್ಳಿನ ಸಂಸಾರವೆಂಬ ಸುಳಿಗೆ ಸಿಲುಕಿ ಅದರಲ್ಲೇ ಮುಳುಗಿ ಹೋಗದೆ ಬದುಕಿನ ನಿಜವಾದ ಸತ್ಯವನ್ನು ಅರಿತುಕೊಳ್ಳಬೇಕು ಎಂಬುದು ಇದರ ಆಶಯ. ಪ್ರಶ್ನೆ 7: ದಾಸರ ಪ್ರಕಾರ ಸಂಸಾರದಲ್ಲಿ ಯಾವುದು ಶಾಶ್ವತವಲ್ಲ? ಉತ್ತರ: ಮನುಷ್ಯನು ತನ್ನ ಜೀವನದಲ್ಲಿ ಅತಿಯಾಗಿ ಹಚ್ಚಿಕೊಂಡಿರುವ ಮತ್ತು ಅಹಂಕಾರ ಪಡುತ್ತಿರುವ ಹಣ, ಧಾನ್ಯ, ಆಸ್ತಿ, ಹೆಂಡತಿ ಮತ್ತು ಮಕ್ಕಳು ಇವರಾರು ನಿತ್ಯವಲ್ಲ, ಅಂದರೆ ಯಾರೂ ಕೂಡ ಶಾಶ್ವತವಾಗಿ ಜೊತೆಗೆ ಬರುವುದಿಲ್ಲ. ಪ್ರಶ್ನೆ 8: ಮನುಷ್ಯನು ಯದುಪತಿಯನ್ನು ಮರೆಯಲು ಕಾರಣವೇನು? ಉತ್ತರ: ಮನುಷ್ಯನು ಕಣ್ಣಿಗೆ ಕಾಣುವ ಲೌಕಿಕ ಸುಖಗಳು,
ಸಂಪತ್ತು ಹಾಗೂ ಹೆಂಡತಿ ಮಕ್ಕಳ ವ್ಯಾಮೋಹದಲ್ಲಿ ಮುಳುಗಿ ಹೋಗಿದ್ದಾನೆ. ಈ ಭೌತಿಕ ಆಕರ್ಷಣೆಗಳ ಅತಿಯಾದ ಮೋಹದಿಂದಾಗಿಯೇ ಅವನು ಬದುಕಿನ ಮೂಲ ಚೈತನ್ಯವಾದ ಯದುಪತಿಯನ್ನು ಅಥವಾ ಶ್ರೀಹರಿಯನ್ನು ಮರೆತಿದ್ದಾನೆ. ಪ್ರಶ್ನೆ 9. ಕೀರ್ತನೆಯ ಕೊನೆಯಲ್ಲಿ ಪುರಂದರದಾಸರು ನೀಡುವ ಪರಿಹಾರವೇನು? ಉತ್ತರ: ಇನ್ನಾದರೂ ಮನುಷ್ಯನು ತನ್ನ ಚಂಚಲ ಮನಸ್ಸನ್ನು ಬಿಟ್ಟು, ಅಹಂಕಾರವನ್ನು ತೊರೆದು, ಸಂಪೂರ್ಣ ಏಕಾಗ್ರತೆ ಮತ್ತು ಭಕ್ತಿಯಿಂದ ಅಥವಾ ಏಕಭಾವದಿಂದ ಶ್ರೀ ಪುರಂದರ ವಿಠಲರಾಯನನ್ನು ಭಜಿಸಿ ಮುಕ್ತಿಯನ್ನು ಹೊಂದಬೇಕು ಎಂದು ದಾಸರು ಪರಿಹಾರ ಸೂಚಿಸುತ್ತಾರೆ. ಪ್ರಶ್ನೆ 10. ಈ ಕೀರ್ತನೆಯ ಒಟ್ಟಾರೆ ಸಂದೇಶವೇನು? ನಕ್ಷತ್ರ ಚಿಹ್ನೆ. ಉತ್ತರ: ಭಗವಂತ ಕೊಟ್ಟಿರುವ ಈ ಶ್ರೇಷ್ಠ ಮಾನವ ಜನ್ಮವನ್ನು ಕ್ಷಣಿಕ ಭೋಗಗಳಿಗಾಗಿ ವ್ಯರ್ಥ ಮಾಡಬೇಡಿ. ಕಾಲ ಮಿಂಚುವ ಮುನ್ನವೇ ಸತ್ಕರ್ಮಗಳನ್ನು ಮಾಡುತ್ತಾ ಭಗವಂತನ ಶರಣಾಗತಿಯಲ್ಲಿ ನಿಜವಾದ ನೆಮ್ಮದಿಯನ್ನು ಕಂಡುಕೊಳ್ಳಿ ಎಂಬುದೇ ಈ ಕೀರ್ತನೆಯ ಒಟ್ಟಾರೆ ಸಂದೇಶವಾಗಿದೆ.